ಭಾರತದ ಏರ್ ಸ್ಟ್ರೈಕ್ ದಾಳಿಗೆ ಪಾಕ್ನ ಏರ್ ಬೇಸ್ಗಳು ಧೂಳಿಪಟ. ರಹೀಮ್ ಯಾರ್ ಖಾನ್ ಏರ್ ಬೇಸ್ ಅನ್ನ ಧ್ವಂಸ ಮಾಡಿ ಹಾಕಿದೆ ಭಾರತ. ಸಂಪೂರ್ಣ ಅವಶೇಷಗಳಿಂದ ರಹೀಮ್ ಯಾರ್ ಖಾನ್ ಏರ್ ಬೇಸ್ ತುಂಬಿ ತುಳುಕ್ತಾ ಇದೆಯಂತೆ. ಏರ್ ಬೇಸ್ ನಲ್ಲಿ ಅವಶೇಷಗಳನ್ನ ತೆರವು ಮಾಡ್ತಾ ಇದೆ ಪಾಕಿಸ್ತಾನ. ಅದಕ್ಕೇನೆ ಒಂದೆರಡು ದಿನಗಳು ಬೇಕಂತೆ. 8 ದಿನಗಳ ಕಾಲ ಏರ್ ಬೇಸ್ ಉಡಾವಣೆಯನ್ನೇ ಬಂದ್ ಮಾಡಿದೆ. ಆ ಪ್ರಮಾಣದಲ್ಲಿ ಹಾವಳಿ ಇಟ್ಟಿರುವಂತಹದ್ದು ಭಾರತ. ಅಲ್ಲಿ ಏರ್ ಸ್ಟ್ರೈಕ್ನ ದಾಳಿಗೆ ಪಾಕಿಸ್ತಾನದ ಏರ್ ಬೇಸ್ಗಳು ಹೇಗಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ನೋಡಿ, ಸ್ಮಶಾನದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕರಾರುವಕ್ಕಾದಂತಹ ದಾಳಿ, ಇಲ್ಲೇ ಮಾಡಬೇಕು ಅಂದ್ರೆ ಅಲ್ಲೇ ಮಾಡಿರುವಂತಹ ದಾಳಿ, ಅದರ ಎಫೆಕ್ಟ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಚಲ್ಲಾಪಿಲ್ಲಿಯಾಗಿ ಹೋಗಿರುವಂಥದ್ದು ವಸ್ತುಗಳೆಲ್ಲವೂ ಕೂಡ. ಮತ್ತಷ್ಟು ಡೀಟೇಲ್ಸ್ ಶಬೀರ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಅಣುಬಾಂಬ್ಗಳಿದಾವೆ ನಮ್ಮ ಹತ್ರ, ಪ್ರಯೋಗಿಸ್ಬಿಡ್ತೀವಿ ಅಂತ ಹೇಳಿ ಗೊಡ್ಡು ಬೆದರಿಕೆ ಒಡ್ತಾ ಇದ್ದಂತಹ ಪಾಕಿಸ್ತಾನಕ್ಕೆ ಟೆಕ್ನಾಲಜಿ ಪವರ್ ಅನ್ನ ಭಾರತ ತೋರಿಸ್ಕೊಟ್ಟಿದೆ ಅಂತ ಹೇಳಿ. ಖಂಡಿತವಾಗ್ಲೂ ಪ್ರೇಮ್, ಭಾರತದ ಟಾರ್ಗೆಟ್ ಹೇಗಿತ್ತು ಅನ್ನುವಂಥದ್ದನ್ನ ಈಗಷ್ಟೇ ಪವಿತ್ರ ಅವರು ಕೂಡ ಹೇಳ್ತಾ ಇದ್ರು. ನಿರ್ದಿಷ್ಟವಾಗಿ ಕರಾರುವಕ್ಕಾಗಿ ಭಾರತ ಟಾರ್ಗೆಟ್ ಅನ್ನ ಮಾಡಿ ಹೊಡೆಯೋದ್ರಲ್ಲಿ ಎಲ್ಲೂ ಕೂಡ ಮಿಸ್ ಮಾಡಿಲ್ಲ. ಒಂದೇ ಒಂದು ಟಾರ್ಗೆಟ್ ಕೂಡ ಮಿಸ್ ಆಗಿಲ್ಲ. ಪ್ರೀ ಪ್ಲಾನ್ ಅನ್ನ ಮಾಡಿ ಎಲ್ಲಿ ನಿರ್ದಿಷ್ಟವಾಗಿ ಹೊಡಿಬೇಕು ಅನ್ನುವಂತಹ ನಿರ್ಧಾರವನ್ನ ಮಾಡಲಾಗಿತ್ತು. ಅಲ್ಲೇ ದಾಳಿಯನ್ನ ಮಾಡುವಂತ ಕೆಲಸವನ್ನ ಕೂಡ ಭಾರತ ಮಾಡಿತ್ತು. ಮುಖ್ಯವಾಗಿ ಭಾರತದ ವಿರುದ್ಧ ವಾಯು ದಾಳಿಗೆ ಪಾಕಿಸ್ತಾನ ಏನು ಪ್ರಯತ್ನ ಮಾಡ್ತಾ ಇತ್ತು, ಆ ಪ್ರಯತ್ನವನ್ನ ಕೂಡ ವಿಫಲ ಮಾಡುವಂತ ಪ್ರಯತ್ನವನ್ನ ಈಗ ಭಾರತ ಮಾಡಿರುವಂತದ್ದು. ಪಾಕಿಸ್ತಾನದಲ್ಲಿರುವಂತ ವಾಯು ನೆಲೆಗಳನ್ನ ಟಾರ್ಗೆಟ್ ಮಾಡಿ ಅದನ್ನು ಹೊಡೆದುರುಳಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿತ್ತು. ಅಲ್ಲಿರುವಂತ ಇನ್ಫ್ರಾಸ್ಟ್ರಕ್ಚರ್ ಗಳನ್ನ, ರನ್ವೇಗಳನ್ನ ಹೊಡೆದಾಕುವಂತ ಕೆಲಸವನ್ನ ಕೂಡ ಮಾಡಲಾಗಿತ್ತು. ಈಗ ಭಾರತದ ದಾಳಿಯಾದ ಬಳಿಕ ಒಂದಷ್ಟು ವಿಜುವಲ್ಗಳು ಅಥವಾ ದೃಶ್ಯಗಳು ಕೂಡ ಬರ್ತಾ ಇರುವಂತದ್ದು. ಎಷ್ಟು ದೊಡ್ಡ ಪ್ರಮಾಣದ ನಷ್ಟ ಪಾಕಿಸ್ತಾನಕ್ಕಾಗಿದೆ ಅಂದ್ರೆ, ನೂರ್ ಖಾನ್ ಏರ್ ಬೇಸ್ ನಲ್ಲಿ ಅವಶೇಷಗಳು ತುಂಬಿ ತುಳುಕ್ತಾ ಇದಾವೆ. ಅವುಗಳನ್ನ ಕ್ಲಿಯರ್ ಮಾಡ್ಲಿಕ್ಕೆ ಪಾಕಿಸ್ತಾನದ ಸೇನೆ ಹೆಣಗಾಡ್ತಾ ಇರುವಂತಹ ದೃಶ್ಯಗಳು ಕೂಡ ಈಗ ಬಯಲಿಗೆ ಬರ್ತಾ ಇರುವಂತದ್ದು. ಅವೆಲ್ಲವನ್ನ ಕ್ಲಿಯರ್ ಮಾಡಿ ಮತ್ತೆ ಈ ಏರ್ ಬೇಸ್ ಅನ್ನ ಸರಿಪಡಿಸಿಕೊಳ್ಳುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಪಾಕಿಸ್ತಾನಕ್ಕೆ ಅಷ್ಟು ದೊಡ್ಡ ಹೊಡೆತವನ್ನ ಈಗ ಭಾರತ ಕೊಟ್ಟಿರುವಂತದ್ದು. ನೋಡಿ, ಈಗ ಹೊರಗಡೆ ಬರ್ತಿರುವಂತ ದೃಶ್ಯಗಳು ಕೇವಲ ನೂರ್ ಖಾನ್ ಏರ್ ಬೇಸ್ ಮಾತ್ರ. ಇನ್ನೂ ಕೂಡ 5-6 ಏರ್ ಬೇಸ್ ಗಳನ್ನ ಭಾರತ ಹೊಡೆಯುವಂತ ಕೆಲಸವನ್ನ ಕೂಡ ಮಾಡಿತ್ತು. ಅಲ್ಲಿಯ ಪರಿಸ್ಥಿತಿಗಳು ಹೇಗಿರ್ಬೋದು ಅನ್ನುವಂಥದ್ದನ್ನು ಕೂಡ ನೀವು ಜಸ್ಟ್ ಅಂದಾಜು ಮಾಡಿ. ಭಾರತ ಹೊಡೆದಿರುವ ಏಟಿಗೆ ಪಾಕಿಸ್ತಾನ ಸುಧಾರಿಸಿಕೊಳ್ಳಕ್ಕೆ ಇನ್ನಷ್ಟು ಬಹಳ ದಿನಗಳು ಬೇಕಾಗುತ್ತೆ ಪ್ರೇಮ್.